ಜೋಗಿಯವ್ರೆ ನೋಡಿದ್ರಾ ರುದ್ರ ಮಾವ ಹಂಗೆ ಎದುರುತ್ರ ಕೊಡ್ತಾ ಇದ್ದಾರೆ. ಅಲ್ಲ ಇದೆಲ್ಲ ನಮ್ಮ ಮುಂದೆ ಆಗಿದ್ದಕ್ಕೆ ಸರಿ ಹೋಯ್ತು. ಇದು ಹೀಗೆ ಮುಂದುವರಿದ್ರೆ ಹೇಗೆ ಹೇಳಿ? ನಾಳೆ ಜನಗಳ ಹತ್ರನೂ ಇವ್ರು ಹೀಗೆ ಮಾತಾಡಿದ್ರೆ ಮಾವ ಏನ್ ಮರ್ಯಾದೆ ಏನಾಗ್ಬೇಕು? ನೀವು ಹೇಳ್ತಿರೋ ದಿಟ ಅಮ್ಮೆ. ಲೋ ರುದ್ರಣ, ಅಪ್ಪಯ್ಯ ಹೇಳಿದಕ್ಕೆ ಯಾವತ್ತೂ ಇಲ್ಲ ಅನ್ಬಾರ್ದು ಕಣ್ಲಾ. ಸುಮ್ಕೆ ಕತ್ ಬಗ್ಗಿಸ್ಕೊಂಡು ಪಾಲಿಸ್ಬೇಕು. ಅವರು ನಮ್ಮ ಪಾಲಕ್ ದ್ಯಾವ್ರಿದ್ದಂಗೆ. ದ್ಯಾವ್ರು ಹೇಳಿದ ಮಾತನ್ನ ಇಲ್ಲ ಅಂತಾರೆ ಯಾರಾದ್ರು. ಮರುವಾದೆಯಿಂದ ಈ ನಾಟಕಗಳನ್ನೆಲ್ಲ ಬಿಟ್ಟು ಅಪ್ಪಯ್ಯ ಹೇಳ್ದಂಗೆ ಕೇಳ್ಕೊಂಡಿದ್ಯೋ ಸರಿ. ನೋಡ್ಲಾ ರುದ್ರ, ನಾನು ಹೇಳಿದ ಮಾತನ್ನ ಯಾವತ್ತಾನ ಸಂಕ್ರ ಮೀರವನ. ನಾನು ಹಾಕಿದ ಗೆರೆನ ದಾಟಕ್ಕಿಲ್ಲ ಕಣ್ಲ ಅವನು. ಏನೋ ಮೈ ಮೇಲೆ ಬಿದ್ದಾಗಾಯ್ತು. ಏನು ಅಂತ ನೋಡಿದ್ರೆ ಕಾಣಿಸ್ತಾನೆ ಇಲ್ಲ. ಧೂಳ್ ಒರೆಸ್ತಿಲ್ವೇ? ಧೂಳ್ ಗೀಳ್ ಬಿದ್ದಿರ್ತದೆ ತಕ್ಕ. ಅಮ್ಮ ಈಗೇನಮ್ಮೆ ಆಯ್ತು? ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಜಿರ್ಲೆನೋ ಧೂಳ ಪಾಳು ಬಿದ್ದಿರ್ತದೆ ಕಣೆ ಆಟೆಯ. ಅಯ್ಯೋ ಜಿರಳೆನಾ? ನಂಗೆ ಜಿರಳೆಯಿಂದ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅದನ್ನ ಟಚ್ ಮಾಡೋದಿರ್ಲಿ, ಅದನ್ನ ನೋಡಿದ್ರು ನನಗೆ ಭಯ ಆಗುತ್ತೆ. ಏನ್ ಗೌರವ, ಏನು ಹೇಳ್ತಿದೀಯ ನೀನು? ಯಾರು ನಂಬ ಮಾತಾ ಇದು? ಯಾವ್ದ್ಯಾವ್ದಕ್ಕೋ ಎದುರದೇ ಇರೋಳು ಸಣ್ಣ ಜಿರ್ಲೆಗೆ ಎದುರ್ಕೊಂಡಿಯೇ? ಹ್ಞೂ ಅಜ್ಜಿ, ನಮ್ಮ ರೂಮಲ್ಲಿ ಒಂದ್ಸಲ ಜಿರಳೆ ನೋಡಿ ಜೋರಾಗಿ ಕಿರ್ಚ್ಕೊಂಡ್ಬಿಟ್ಟಿದ್ದೆ. ನಾನು ಕಿರ್ಚ್ತಾ ಇರೋದು ನೋಡಿ ಜೋಗಿ ಅವರು ಸ್ನಾನದ ಮನೆಯಿಂದ ಮೈ ಮೇಲೆ ಸೋಪ್ ಇಟ್ಕೊಂಡು ಹಾಗೆ ಓಡ್ ಬಂದ್ರು. ಆಗ ನನಗೆ ಭಯ ಹೋಗಿ ನಕ್ಕು ನಕ್ಕು ಸಾಕಾಗ್ಬಿಟ್ಟಿತ್ತು. ನೋಡಿ ಅತ್ತೆ, ಮತ್ತೆ ಮತ್ತೆ ಬೀಳ್ತಾನೆ ಇದೆ. ಗೌರವ, ಇದು ಬೀಳ್ತಿರೋದಲ್ಲ ಕಣವ, ಯಾರೋ ಹೊಡಿತಿರೋದು. ಇದು ಜಿರ್ಲೆ ಅಲ್ಲ, ಕಡಲೆ ಬೀಜ. ಅಲ್ಲೇನಾದ್ರೂ ಕಡಲೆ ಬೀಜದ ಪೊಟ್ನ ಆಯ್ತವಸಿ ನೋಡು. ಅತ್ತೆ ಜಿರಳೆ, ಅತ್ತೆ ದೊಡ್ಡ ಜಿರಳೆ ಇಲ್ಲೇ ಇದೆ. ಇಲ್ಲೇ ಅದ್ಯಾ ದೊಡ್ಡ ಜಿರ್ಲೆ? ಎಲ್ಲ ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ ಅತ್ತೆ, ಅಲ್ಲಿ ನೋಡಿ, ಅಲ್ಲಿ ಮರೆಯಲ್ಲಿ ನಿಂತಿದೆ. ಆ ಜಿರಳೆಗೆ ಮೀಸೆ ಚಿಕ್ಕ ಚಿಕ್ಕದಿದೆ, ಅದಕ್ಕೆ ಕಾಣಿಸ್ತಿಲ್ಲ. ದೊಡ್ಡ ಮೀಸೆ ಇದ್ದಿದ್ರೆ ನಿಮಗೆ ಬೇಗ ಕಾಣಿಸಿರೋದು. ಸ್ವಲ್ಪ ಬೆಳ್ಳಗಿದೆ, ಅಲ್ಲಿ ನೋಡಿ. ಜಿರ್ಲೆ ಬೆಳಗಿದ್ದತೆ. ಗೌರಿ, ಇದು ಜಿರ್ಲೆನೂ ಅಲ್ಲ ಏನೂ ಅಲ್ಲ, ಕಾಳ್ಬೇಕು. ಮಾಡ್ಲಾ ಜಿರ್ಲೆ ನನ್ ಮಗನೆ ಬಂದಿದ್ಕ. ಆಹಾ,
ಏನ್ಲಾ ಏನ್ ಮಾಡ್ತಿದ್ದೆ ಅಲ್ಲಿ? ಅದೇನೋ ಜಿರಳೆ ಜಿರಳೆ ಅಂತ ಇದ್ರಲ್ಲ, ಅದಕ್ಕೆ ಓಡಿಸುವ ಅಂತ ಬಂದೆ. ಜಿರ್ಲೆ ಓಡ್ಸೋಕೆ ಓಡ್ ಬಂದಿದ್ಯಾ ಅಲ್ವೇನ್ಲ? ಅವ್ವವ್ವ ಅಂದ್ರೆ ಅವ್ವವ್ವ ನೋಡು ಹೆಂಗ್ ಕಂಡಿಡಿದು ಬಿಟ್ಟಿದ್ಯಾ. ಅದಕ್ಕೆ ನೀನು ಅಂದ್ರೆ ನಂಗೆ ಸಾನೆ ಪಿರುತಿ. ಏನ್ ಇಷ್ಟ ಅಂತವ ನೀನ್ ಬೀಸಾಕೋ ಕಡ್ಲೆ ಬೀಜನ ಹೇಳ್ತೈತೆ ಬಿಡು. ಲೇ ಶಂಕರ, ಗೌರಿ, ಎಲ್ರು ಅವ್ರೆ ಅನ್ನೋದನ್ನ ಮೈ ಬರಿಬೇಡಿ. ಅವಾಗಿಂದನೂ ನಾನು ನೋಡ್ತೇನೆ ಅವನಿ ನೀವಿಬ್ರು ಸನ್ನೆ ಮಾಡ್ಕೊತಿರೋದನ್ನ. ನಾವಿಲ್ಲಿ ಯಾರು ಕಣ್ಣು ಮುಚ್ಕೊಂಡಿಲ್ಲ ಅನ್ನೋದನ್ನ ಮರಿಬೇಡಿ. ಆ ಎಂತ ಐಡಿಯಾ ಹೇಳಿದ್ದವ. ನಿಮ್ಮೆಲ್ರೂ ಕಣ್ಗೂ ಬಟ್ಟೆ ಕಟ್ಬಿಟ್ರೆ ನಾವ್ ಏನ್ ಮಾಡೋರು ಕಾಣಕ್ಕಿಲ್ಲ. ಪಂಕು, ನೀನ್ ಹೋಗಿ ಬಿರಿಬಿರಿನೆ ಒಂದ್ ಬಟ್ಟೆ ತಮ್ಮ. ಶಂಕರಣ್ಣ, ನಮ್ಗೆಲ್ಲ ಬಟ್ಟೆ ಕಟ್ಟೋ ಬದ್ಲು ನೀವಿಬ್ರೇ ಕಟ್ಕೊಂಡ್ಬಿಡಿ. ಆಗ ನಾವ್ಯಾರು ನಿಮ್ಗೆ ಕಾಣ್ಸಕ್ಕಿಲ್ಲ. ಪಂಕ ಏನ್ ಹೇಳ್ಬಿಟ್ಟವ, ಮಾತಾಡಕ್ ಸಿಕ್ಬಿಟ್ರೆ ಮಾತಾಡ್ತಾನೆ ಐತಿಯಾ. ಕ್ಯಾಮೆ ಮಾಡುವ ಶಂಕರ, ಮನೆ ಶುದ್ಧ ಮಾಡಬೇಕು. ನೀ ಬಂದು ತಮಾಷೆ ಮಾಡಬೇಡ. ಹೋಗಿ ಮನಿಕೆ ಹೋಗು. ಅವ್ವವ್ವ ನಂಗೂ ಏನಾರ ಕೆಲಸ ಹೇಳು, ನಾನು ಮಾಡ್ತೀನಿ. ನೀನೆಲ್ಲ ಮಾಡಿಯಾ? ನನ್ನ ಅಮ್ಮಿಯವ್ರ ಮನೆ ತುಂಬಾ ಧೂಳು ಹೊಡಿತಾವ್ರೆ ಅಲ್ವೇ. ನಾನು ಅವ್ರ ಹಿಂದೆ ಹಿಂದೆ ಹೋಗಿ ಜಿರ್ಲೆ ಏನಾರ ಬಂದ್ರೆ ಅವ್ರ ಕಣ್ಣಿಗೆ ಧೂಳು ಗೀಳು ಬಿದ್ದರೆ ಅದನ್ನೆಲ್ಲ ಒರೆಸ್ಕೊಂಡು ಬರ್ದಂಗೆ ನೋಡ್ಕೊತೀನಿ. ಆಮ್ಯಾಗ ಅವ್ರೇನಾನ ಆಯ್ತು ಬಿದ್ದುಬಿಟ್ರೆ ನಾನು ಅಲ್ಲೇ ಇರ್ತೀನಲ್ಲ, ಹಿಡ್ಕೊಂಡ್ಬಿಡ್ತೀನಿ. ದಿಟ್ಟವಾಗ್ಲೂ ಒಮ್ಮೆರೆ. ಓಹೋ, ಇವರಿಬ್ರಿಗೂ ಹಸಿ ಬಿಟ್ರೆ ಹತ್ರ ಆಗೋಯ್ತಾರೆ. ಅಷ್ಟು ಬಿಡಬಾರ್ದು. ಏ ಶಂಕರ, ಏನಪ್ಪಯ್ಯ? ಬಾರ್ಲಾ ಇಲ್ಲಿ, ಹೊಸ ಕೆಲಸ ಅದೇ. ಅವ್ರ ಅಪ್ಪ ಅಂದ್ರೆ ಸಾಕು, ಎಲ್ಲಾನು ಮರ್ತು ಬಿಡ್ತಾನೆ.